ಬೆಳೆಯುವ ಫಲಾನುಭವಿಗಳು ಚಂದವಾಗಿಯೇ ಬದುಕ್ತಿದ್ದ. ಪಟ್ಟಣದಲ್ಲಿರೋ ಅವನ ಗೆಳೆಯ ಬಂದು ಹೆಚ್ಚು ಹೆಚ್ಚು ಹಣ ಇದ್ರೆ ಹೆಚ್ಚು ಹೆಚ್ಚು ಶೋಕಿ ಮಾಡಬಹುದು ಅಂತ ಆಸೆ ಹಿಡಿಸಿದ. ಮಾದನಿಗೆ ಚಿಂತೆ ಹತ್ತಿತು. ಹೆಚ್ಚು ಹಣ ಮಾಡಬೇಕು ಅಂದ್ರೆ ಹೆಚ್ಚು ಭೂಮಿ ಇರಬೇಕು. ಈ ಊರಿನಲ್ಲಿ ಯಾರಲ್ಲೂ ಇರದಷ್ಟು ಭೂಮಿ, ಅಲ್ಲಲ್ಲ ಸುತ್ತ ಯಾವ ಹಳ್ಳಿಯಲ್ಲೂ ಯಾರಲ್ಲೂ ಇರದಷ್ಟು ಭೂಮಿ. ಅಷ್ಟು ಭೂಮಿಯನ್ನು ತನಗೀಗ ಕೊಡೋರು ಯಾರು? ಮಾರ ಯೋಚಿಸ್ತಾ ಆಗ ಅವನಿಗೊಂದು ಉಪಾಯ ಹೊಳೆಯಿತು. ಮನುಷ್ಯರನ್ನು ನಂಬಿದ್ರೆ ಈ ಕೆಲಸ ಸಾಧ್ಯ ಇಲ್ಲ, ಹಾಗಾಗಿ ದೇವರನ್ನೇ ಕೇಳಬೇಕು ಅಂತ. ನನ್ನ ಅಜ್ಜಿ ನಾನು ಚಿಕ್ಕವನಿರುವಾಗ ಹೇಳಿದ ಕತೆ ನೆನಪಾಗ್ತಿದೆ. ನಮ್ದೇ ವಂಶಕ್ಕೆ ಸೇರಿದ ಕಾಳಿದಾಸ ಎನ್ನುವನು ಕಾಳಿದೇವಿ ಹತ್ರ ನಾಲ್ಗೆ ಮೇಲೆ ಅಕ್ಷರ ಬಸ್ಕೊಂಡು ದೊಡ್ಡ ಸಾಹಿತ್ಯದಂತೆ. ಆಕೆ ಗುಡಿಯಿಂದ ಹೊರಗಡೆ ಹೋಗೋದನ್ನೇ ಕಾಯ್ತಿದ್ದ. ಒಳ ಸೇರ್ಕೊಂಡು ಬಾಗಿಲು ಹಾಕೊಂಡು ಆ ಕೆಲಸ ಸಾಧಿಸಿದಂತೆ. ನಾನು ಹಾಗೆ ಮಾಡ್ತೀನಿ. ನಮ್ಮೂರ ಮಾರವನ ಹತ್ರ ಹೋಗ್ತೀನಿ, ಸಮಯ ಸಾಧಿಸಿ ಈ ಕೆಲಸ ಮಾಡ್ತೀನಿ. ಆಕೆ ಸುಮ್ಮನೆ ಕೊಟ್ಬಿಡ್ತಾಳ? ಗಡ್ಗಿತ್ತಿ ಅವಳು. ಆದ್ರೆ ನಾನೇನ್ ಕಮ್ಮಿ? ಹೀಗೆಂದು ಯೋಚಿಸಿದವನೇ ಸರಿ ರಾತ್ರಿಯಲ್ಲಿ ಊರ ಮಾರಮ್ಮನ ಗುಡಿ ಹತ್ರ ಅಡಗಿತ್ತು. ಸರಿ ರಾತ್ರಿಯಲ್ಲಿ ಸರಕ್ಕನೆ ಗುಡಿಯೊಳಗೆ ಹೋಗಿ ಗಬಕ್ಕಂತ ಬಾಗ್ಲಕ್ಕೆ ಅಗಡಿ ಜಡಿದ. ದೇವಿ ಹೊರಸಂಚಾರ ಮುಗಿಸಿ ಬಂದವಳು ಮುಚ್ಚಿದ ಬಾಗಿಲನ್ನು ನೋಡಿ ಆಶ್ಚರ್ಯಚಕಿತಳಾದ್ಲು. ಓಯ್, ಯಾರದು ನನ್ ಗುಡಿ ಒಳಗೆ ಇರೋದು? ಮೊದ್ಲು ಬಾಗಿಲು ತೆಗೆದ್ರೆ ಸರಿ, ಇಲ್ಲ ಅಂದ್ರೆ ಅಮ್ಮೋ ನಾನು ಕಣಮೋ ನಿನ್ ಮಾರ. ಗೊತ್ತಾಗ್ಲಿಲ್ವಾ? ಪ್ರತಿ ವರ್ಷ ನಿನ್ ಜಾತ್ರೆಗೆ ಒಳ್ಳೆ ಬರ್ತಿರೋ ಕೆಂಪು ಜನ ಬಲಿ ಕೊಡ್ತೀನಲ್ಲ, ಕೆಳಗಿಟ್ಟರೆ ಮಾರ. ನೀನೇನ ನನ್ ಗುಡಿಗವ ಯಾಕೆ ಬಾಗಿಲು ಹಾಕೊಂಡು ಕೊಡ್ತಿದ್ದಿ? ಮೊದ್ಲು ಬಾಗಿಲು ತೆಗಿ. ತೆಗಿಯೋದಿಲ್ಲ ಕಣಮೋ ನಂಗೆ. ನಾ ಕೇಳಿದ್ ಕೊಡ್ತೀನಿ ಅಂತ ಮಾತು ಕೊಟ್ರಷ್ಟೇ ತೆಗಿಯೋದು. ಎಲ್ಲ ಮಾರಿ ಮೇಲೆ ಬಂತಾನ. ಎಷ್ಟೆಲ್ಲ ಸೊಕ್ಕು ನಿಂಗೆ. ಹುಲಿದು ಮುಕ್ಕು ಬಿಡ್ತೀನಿ ನೋಡು. ಏ ನಾನು ನೋಡ್ತೀನಿ ನಿನ್ ಸಿಟ್ನ. ನಿನ್ ನಂಬಿದ್ ಭಕ್ತ ನಾನು. ನಮ್ದವ್ರಿಗೆ ವರ ಕೊಡೋ ದೇವಿ ನೀನು. ಅದ್ ಹ್ಯಾಂಗ್ ನನ್ ತಿಂತೀಯೋ ನಾನು ನೋಡ್ತೀನಿ ಬಿಡು. ಅಂತ ಸರಿ ಬಿಡು, ನಿನ್ನಂತವ್ರು ಇರೋದಕ್ಕೆ ನಾನು ದೇವರಾಗಿರೋದು. ಮೊದ್ಲು ಬಾಗಿಲು ತೆಗಿ, ಅದೇನ್ ಬೇಕೋ ಕೊಡ್ತೀನಿ. ಹಂಗೆಲ್ಲ ಬಾಯಿ ಮಾತಿಗೆ ಬಾಗ್ಲು ತೆಗ್ದೇನಾ? ಈ ಕಿಂಡಿ ಒಳಗ್ ಕೈ ತೋರಿಸ್ತೀನಿ, ಭಾಷೆ ಕೊಡು, ಕೇಳಿದ್ ಕೊಡ್ತೀನಿ ಅಂತ. ಎಲ್ಲ ನಂಬಿಕೆ ದೇವರ ಮೇಲೆ ಅಪನಂಬಿಕೆನಾ? ಹೌದು ಕಣಮೋ. ಇತ್ತೀಚೆಗೆ ದೇವರನ್ನು ನಂಬಕ್ಕಾಗಕ್ಕಿಲ್ಲ. ಪ್ರಸಾದ ತಿನ್ನುವಾಗ್ಲೂ ಪರೀಕ್ಷೆ ಮಾಡೋ ಕಾಲ ಬಂದದೆ. ನಾಲಿಗೆ ಬಾಳ ಉದ್ದ ಮಾಡ್ಬೇಡ, ಕೈ ಚಾಚು. ಮಾರಮ್ಮ ಭಾಷೆ ಕೊಡುವಳು, ಮಾರ ಹೊರಗೆ ಬರುವನು. ಅದೇನ್ ಬೇಕೋ ಬೇಗ ಕೇಳಿ ಜಾಗ ಖಾಲಿ ಮಾಡಿಲಿಂದ. ತಾಯೇ, ಅದು ನಂಗೆ ಊರಗಲ ಭೂಮಿನ ಕೊಡು. ತುಂಬಾ ಬೆಳೆ ಬೆಳ್ಕೊಂಡು ಖುಷಿಯಾಗಿರ್ತೀನಿ. ನಿನ್ ಖುಷಿಗೆ ಏನಿಲ್ಲ ಕಡಿಮೆ ಆಗೈತೆ. ಬಂಗಾರದಂತ ಹೆಂಡತಿಯವಳೆ, ಮುತ್ತು ರತ್ನದಂತ ಮಕ್ಕಳವ್ರೆ, ಉಂಡುಡುವಷ್ಟು ಬೇಸಾಯ ಇದೆ. ಸುಮ್ಮನೆ ಉತ್ತಿ ಬಿತ್ತಿ ಮಾಡ್ಕೊಂಡು ಬೇಸಾಗಿಲ್ಲ. ಹೋಗಬೇ, ನೀನು ನನ್ನ ಹೆಂಡತಿ ಹೇಳಿದ ಬುದ್ಧಿ ಹೇಳಕ್ ಬರ್ಬೇಡ. ದುಡ್ಡು ಭೂಮಿಯಲ್ಲಿ ಬೇಸಾಯ ಮಾಡ್ಕೊಂಡಿರಕ್ ನನ್ ಕೈ ಆಗೋಕಿಲ್ಲ. ಮಾತು ಕೊಟ್ಟಿದ್ದಿ, ಮಾತು ಉಳಿಸ್ಕೋ ಅಷ್ಟೇ. ಇಲ್ಲ ಅಂತಂದ್ರೆ ನೋಡು, ಇಡೀ ಊರಿಗೆಲ್ಲ ಹಿಂಗಿಂಗೆ ಅಂತ ಡಂಗುರ ಸರ್ಕೊಂಡ್ ಬರ್ತೀನಿ. ನಿಂಗೆ ಕೆಳಗಾಲ ಹತ್ರ ಬಂದಿದೆ ಮಗನೇ. ಇಕೋ, ಇದೆರಡು ರೆಕ್ಕೆನ ಕೊಡ್ತೀನಿ. ಇದನ್ನ ಇಟ್ಕೊಂಡು ಊರೆಲ್ಲ ಹಾರ್ಬೋದು. ನಿನ್ಗೆ ಎಷ್ಟು ಭೂಮಿ ಬೇಕೋ ಅಷ್ಟು ಹಾರು. ಆದ್ರೆ ಜಪ್ತಿ ಮಾಡ್ಕೋ, ಬೆಳಗಾಗುತ್ತನಷ್ಟೇ ನಿನ್ ಬೆಳಗ್ಗೆ ಕೆಳಗಿಳಿಬೇಕು. ಇಲ್ಲ ಅಂದ್ರೆ ನಿನ್ ರೆಕ್ಕೆ ಉದುರಾಯ್ತವೆ. ಮಾರ ತಂದ್ರೆಕ್ಕೆ ನಾ ಮುಟ್ಕೊಂಡು ಸುಖಿಸುವನು. ಈಗ ಇಡೀ ಲೋಕ ನನ್ನ ಕೈಯಲ್ಲಿದೆ. ಒಂದು ನಿಮಿಷ ಕಳೆದ್ರೂ ನನಗೇ ಲಾಸು. ಸೂರ್ಯಪ್ಪ ಬರೋದ್ರೊಳಗೆ ಆದಷ್ಟು ಭೂಮಿನ ಒಳಗೆ ಹಾಕೋಬೇಕು. ಹಾಡ್ತಾ ಹೋಗಿಯೇ ಬಿಟ್ಟ. ಆಸೆ ಮನಸ್ಸಿನೊಳಗೆ ಹುಟ್ಟಿದವನಿಗೆ ಕಾಲದ ಪರಿವೆಯಲ್ಲಿ ಇನ್ನಷ್ಟು ಮತ್ತಷ್ಟು ಬೇಕೆಂದು ಮೇಲೆ ಹಾಕಿರುವಾಗಲೇ